ಇದ್ದಾರೆ, ವನ್ಯಜೀವಿ ಆಸಕ್ತಿ ಇರೋರು ಇದ್ದಾರೆ. ಆದರೆ ಅವ್ರಿಗೆ ಸರಿಯಾದ ದಾರಿ ನಾವು ತೋರಿಸ್ತಾ ಇಲ್ಲ. ನಾವು ಏನು ಅಂತ ಹೇಳಿದ್ರೆ, ಆ ವನ್ಯಜೀವಿಗಳಿಗೆ ತೊಂದರೆ ಅಂತ ಹೇಳಿದ್ರೆ, ಗಾಯ ಆದರೆ ಅದನ್ನು ನೀವು ಟ್ರೀಟ್ಮೆಂಟ್ ಮಾಡಿ ಅಂತ ಹೋರಾಡೋರೇ ಜಾಸ್ತಿ. ಅಥವಾ ಈಗ ಮಹಾರಾಷ್ಟ್ರದಲ್ಲಿ ಅವನಿ ಅಂತ ಒಂದು ಹುಲಿ ಇತ್ತು, ಅದಕ್ಕೆ ಹೆಸರು ಕೊಡೋದು ಬೇರೆ, ಇದೊಂದು ಹೊಸ ಕೆಟ್ಟ ಪದ್ಧತಿ. ಹುಲಿಗಳಿಗೆ ಆನೆಗಳಿಗೆಲ್ಲ ಹೆಸರು ಕೊಡ್ತಾರೆ ಇವಾಗ, ಇದಕ್ಕೆ ಗೌರಿ ಅಂತ ಆ ಹೆಸರು ಈ ಹೆಸರು. ಹೆಂಗೆ ಗುರುತಿಸ್ತಿದ್ರಿ ಆಗ? ಆದರೆ ಎಲ್ಲ ಇವಾಗ ಹುಲಿಗಳನ್ನ ಅದ್ರ ಮೈ ಮೇಲಿರೋ ಪಟ್ಟಿ ಗುರುತು ನೋಡಿಕೊಂಡು ನೀವು ಗುರುತಿಸ್ಬೋದು ಯಾವ ಹುಲಿ ಅಂತೇಳಿ. ಆದರೆ ಅದನ್ನು ನಾವು ಮನುಷ್ಯನ ದೃಷ್ಟಿಕೋನದಿಂದ ನೋಡಬಾರ್ದು, ಅದನ್ನು ಹುಲಿ ಅಂತ ನೋಡಬೇಕೇ ಹೊರತು ಅದಕ್ಕೆ ಗೌರಿ, ನಮ್ಮ ಏನೋ ಗಜಾನನ ಈ ಥರ ಹೆಸರುಗಳು ಕೊಡೋದು ನನ್ನ ದೃಷ್ಟಿಕೋನದಲ್ಲಿ ಸರಿಯಲ್ಲ. ಅವಾಗ ಏನಾಗ್ತದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಒಂದು ಅವನಿ ಅಂತ ಹುಲಿ ಜನರನ್ನ ಹಿಡೀಲಿಕ್ಕೆ ಪ್ರಾರಂಭ ಮಾಡಿತ್ತು. 6 ಜನನ ಕೊಂದುಬಿಡ್ತು. 6 ಜನನ ಕೊಂದ್ರೂ ಆ ಹುಲಿಯನ್ನು ಹಿಡೀರಿ ಅಥವಾ ಆ ಹುಲಿಯನ್ನು ತೆಗೀರಿ ಅಂತ ಯಾರೂ ಅದನ್ನು ಪ್ರತಿಪಾದಿಸಲಿಲ್ಲ. ನನ್ನ ದೃಷ್ಟಿಕೋನದಲ್ಲಿ ವೈಜ್ಞಾನಿಕವಾಗಿ ನೋಡಿದ್ರೆ ನೀವು ಆ ಹುಲಿಯನ್ನು ತೆಗಿಬೇಕಿತ್ತು ಅಲ್ಲಿಂದ. ತೆಗಿಲಿಲ್ದಿದ್ರೆ ಏನಾಗುತ್ತೆ ಅಂದರೆ ಹೆಚ್ಚು ಜನನ ಸಾಯಿಸ್ತದೆ. ಜನನ ಸಾಯಿಸಿದಾಗ ಅಲ್ಲಿ ಸ್ಥಳೀಯ ಜನರ ವಿರೋಧ ಆಗ್ತದೆ ಹುಲಿ ಸಂರಕ್ಷಣೆಗೆ. ಅವರು ಆ ಒಂದು ಹುಲಿಗೆ ಅಷ್ಟೇ ವಿರೋಧ ಮಾಡೋದಿಲ್ಲ, ವನ್ಯಜೀವಿ ಸಂರಕ್ಷಣೆಗೆ ವಿರೋಧ ಮಾಡೋಕ್ಕೆ ಪ್ರಾರಂಭ ಆಗ್ತಾರೆ. ಇದು ನಾವು ಮಾಡುವಂಥ ದೊಡ್ಡ ತಪ್ಪು. ಆ ಅವನಿ ಉಳಿಸಿ ಅಂತ ಬೆಂಗಳೂರು ಟೌನ್ ಹಾಲಲ್ಲಿ ಹೋಗಿ ಮೇಣಬತ್ತಿ ಇಟ್ಕೊಂಡು ಸಾಕಷ್ಟು ಜನ ಗಲಾಟೆ ಮಾಡಿದ್ರು. ಆದರೆ ಈ 5 ಹುಲಿ ಸತ್ತಾಗ ಮಲೈ ಮಹದೇಶ್ವರದ ಬೆಟ್ಟದಲ್ಲಿ ಯಾರೂ ಮೇಣದ ಬತ್ತಿ ಇಟ್ಕೊಂಬಂದು ಟೌನ್ ಹಾಲ್ ಹತ್ರ ಗಲಾಟೆ ಮಾಡಲೇ ಇಲ್ಲ, ಮೆರವಣಿಗೆ ಮಾಡಲೇ ಇಲ್ಲ. ಈ ತಪ್ಪು ದಾರಿಯಲ್ಲಿ ಈ ಯುವ ಜನರು ಹೊರಟಿದ್ದಾರೆ ಇವತ್ತು. ಯಾಕೆ ಅಂದರೆ ಅವ್ರದ್ದಷ್ಟೇ ಅಲ್ಲ ತಪ್ಪದು, ನಾವು ಹೇಳ್ಕೊಡೋರು ಹಂಗೆ ಮಾಡ್ತಾಯಿದ್ದೀವಿ. ಸಫಾರಿಗೆ ಹೋಗೋದೇ ದೊಡ್ಡ ವಿಚಾರ. ಸಫಾರಿಗೆ ಹೋದರೆ ವನ್ಯಜೀವಿ ಸಂರಕ್ಷಣೆ ಹೆಂಗಾಗುತ್ತೆ ಅಂತ ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ. ತುಂಬ ಜನ ಸ್ಟಿಕ್ಕರ್ ಹಾಕ್ಕೊಂಡಿರ್ತಾರೆ, ಸೇವ್ ಬಂಡೀಪುರ್, ಸೇವ್ ಟೈಗರ್ ಅಂತ. ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ನೋಡಿ, ಸಾಕಷ್ಟು ಬೆಂಗಳೂರಿನಲ್ಲಿ ವನ್ಯಜೀವಿಗಳ ಬಗ್ಗೆ ಸ್ಟಿಕ್ಕರ್ಗಳು ಹಾಕ್ಕೊಂಡು ಓಡಾಡ್ತಿರ್ತಾರೆ. ಒಬ್ಬರು ಒಂದು ದಿವಸ ಯಾವುದೋ ನಾವು ಈ ಥರ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡೋಕ್ಕೆ ಹೋದಾಗ ಒಬ್ಬರು ಬಹಳ ಆಸಕ್ತಿಯಿಂದ ಬಂದರು, ಪಾಪ ಯುವಕರು ಬಂದು, ಸರ್ ನಾವು ರಣಹದ್ದುಗಳ ಸಂರಕ್ಷಣೆ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈ ಥರ ಸ್ಟಿಕ್ಕರ್ ಮಾಡಿಬಿಟ್ಟು ಹಂಚ್ತಾ ಇದ್ದೀವಿ ಸರ್ ಅಂತ. ರಣಹದ್ದು ಸ್ಟಿಕ್ಕರ್ ಮಾಡಿದ್ದೀವಿ ಅಂತ ಹೇಳಿ ಕೊಟ್ಟರು. ಪಾಪ ಬಹಳ ಮುಗ್ಧತೆಯಿಂದ ಹೇಳಿದ್ರು. ಆದರೆ ಆ ಸ್ಟಿಕ್ಕರಿಂದ ಹೇಗೆ ರಣಹದ್ದು ಉಳಿತದೆ ಅಂತ ನಂಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಅವ್ರಿಗೆ ಯಾರು ಹೇಳಿದಾರೋ ಅವರು ಸರಿಯಾಗಿ ಶಿಕ್ಷಣ ಕೊಟ್ಟಿಲ್ಲ. ಆ ಶಿಕ್ಷಣ ಕೊಡೋರು ಕಡಿಮೆ ಆಗೋಗಿದ್ದೀವಿ ನಾವೀಗ. ಯಾಕಂದರೆ ತೊಂದರೆಗಳು ಜಾಸ್ತಿ ಆಗ್ತಿದೆ, ಸಂಘರ್ಷ ಜಾಸ್ತಿ ಆಗ್ತಿದೆ. ಆದರೆ ನಿಜವಾಗಿ ಹೇಗೆ ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಗೊತ್ತಿರೋರು ಕಡಿಮೆ ಆಗ್ತಿದ್ದಾರೆ. ಈಗ ಏನಾಗಿದೆ ಅಂದರೆ, ಸಾಕಷ್ಟು ಜನ ಪಾಕಶಾಸ್ತ್ರರು ಇದ್ದಾರೆ ಅಂತ ಇಟ್ಕೊಳ್ಳಿ, ಪಾಕಶಾಸ್ತ್ರದ ಪುಸ್ತಕ ಕುಕ್ ಬುಕ್ಗಳನ್ನ ಬರೀತಾರೆ. ಆದರೆ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬಂದಿರಲ್ಲ. ದಕ್ಷಿಣ ಭಾರತದ ಪಾಕಶಾಸ್ತ್ರದ ಬಗ್ಗೆ ಪುಸ್ತಕ ಬರೀತಾರೆ ಅನ್ಕೊಳ್ಳಿ. ಅವ್ರಿಗೆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಅವ್ರು ಮಾಡೇ ಇರೋದಿಲ್ಲ ಜೀವನದಲ್ಲಿ. ಆದರೆ ಬೇರೆಯವ್ರಿಗೆ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಪುಸ್ತಕ ಬರೆದಿರ್ತಾರೆ ಅವರು. ನಮ್ಮ ವನ್ಯಜೀವಿ ಸಂರಕ್ಷಣೆಯಲ್ಲೂ ಅದೇ ಆಗಿರೋದು. ಹೇಳ್ಕೊಡ್ತಾರೆ, ಸಾಕಷ್ಟು ಕೋರ್ಸು, ಆನ್ಲೈನ್ ಕೋರ್ಸು, ಟಾಕ್ಗಳು ಕೊಡೋದು ಎಲ್ಲ ಮಾಡ್ತಾರೆ. ಆದರೆ ಅವ್ರು ವನ್ಯಜೀವಿ ಸಂರಕ್ಷಣೆ ಮಾಡಿರೋದಿಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಆದರೆ ಅವ್ರು ಹೇಳ್ಕೊಡ್ತಾರೆ. ಅದರಿಂದ ತುಂಬ ಎಡವಟ್ಟುಗಳಾಗ್ತದೆ. ಓಕೆ.